ಕೂಳೆ ನೋಡ್ಬೋದು. ಭಯಂಕರ ಎಲ್ಲ ಜನ ಈ ಮಟ್ಟಿಗೆ ಬಂದು ಇಲ್ಲಿ ಸಾಯಕ್ಕೆ ಬರ್ತಾರೆ. ಏನು ಹೇಳೋಣ, ಒಳ್ಳೆ ಇದಕ್ಕೆ ಬಂದಾಗ ಗೊತ್ತಾವ್ರೆ ಇಲ್ಲಿ. ಅಯ್ಯೋ 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 ನಾವು ಮಾಡ್ಕೊಬಂದಿದ್ದು ಬೇರೆ ಇತ್ತು. ಅದ್ರದಲ್ಲೂ ಬಂದಮೇಲೆ ಇತ್ತು ಬರೀ ಮೇಲೆ ಹೋಣ. ಮತ್ತೆ ಯಾರು ಬರಬೇಕು ರೋಡಲ್ಲಿ ಯಾರು ಅದಕ್ಕೆ ಒಟ್ಟಿಗೆ ಬಸ್ಸಲ್ಲಿ ಬರಬೇಕಾಗುತ್ತೆ ನೋಡಿ. ಇಷ್ಟು ಮಟ್ಟಿಗೆ ಗುಂಪೆ ಹೋಗ್ತಾರೆ. ಏನು ಮಾಡೋದು ನೆಕ್ಸ್ಟ್? ಇವಾಗ ಬಿಟ್ಬಿಡ್ತಾರೆ ಮೋಸ್ಟ್ಲಿ, ಸ್ಟಾರ್ಟಿಂಗ್ ಬಿಟ್ಬಿಡ್ತಾರೆ. ಏನು ಮಾಡ್ತಾರೋ ಗೊತ್ತಿಲ್ಲ. ಬಾ ಹೋಗೋಣ ಬಾ ಮೇಲೆ. ಬಾ ಬಾಯ್ ಪೈಸೆ ಎಲ್ಲ ಹಾಕೊಂಡು ಬರ್ರಿ. ಬರ್ತಾರೆ ಬಾಯ್ಸು ಫುಲ್ಲು ಕೋಳೆ ಆವಳಿಗಳು. ಫುಲ್ಲು ಆವಳಿ ಏನಿತ್ತು ನೋಡು. ಸೋಲೋ ಟಿಕೆಟ್ ಓಡ್ರಿ ಮತ್ತೆ ಇಲ್ಲಿ ಫಸ್ಟೇ ತೊಗೊಂಡವ್ರು ಇವಾಗ ಮೂವ್ ಆಗ್ತವ್ರ. ನಾವು ದೊಡ್ಡವ್ರು, ನಾವು ಟಿಕೆಟ್ ತೊಗೊಳ್ದೇನೆ ಮೇಲೆ ಬಂದ್ಬಿಟ್ಟಿದ್ವಿ. ಹಂಗೆ ಹೋಗೋಣ ಅಂತ ಟಿಕೆಟ್ ತಗೊಳ್ಳೋದೇ ಪಯಣ ದಂಡಕ್ಕೆ ಆಹ್ವಾನ ಅಂದ್ಬಿಟ್ಟರೆ ಟಿಕೆಟ್ ಇಲ್ಲದೆ ಅಲೋವಿಲ್ಲ. ಸೊ ನಾವು ವೇಟಿಂಗ್ ಲಿಸ್ಟಲ್ಲಿದ್ದು ಟಿಕೆಟ್ ಪಾರ್ಕಿಂಗ್ ಮಾಡಿದ ತಕ್ಷಣ ಕೌಂಟರಲ್ಲಿ ಹೋಗಿ ಕಂಪಲ್ಸರಿ ಟಿಕೆಟ್ ತಗೊಂಡು ಮತ್ತೆ ಗಾಡಿ ಎಲ್ಲ ಹಾಕವ್ರೆ. ನಮ್ಮ ನಂಬರ್ನೇ ಹುಡುಕರೆ ದೊಡ್ಡ ಮ್ಯಾಟ್ರ್ ಆಗ್ಬಿಟ್ಟಿದೆ ನಮಗೆ. ಬಾಯ್ಸ್ ಎಲ್ಲ ಇಲ್ಲೇ ಅವರಲ್ಲವಾ? ಕಾಣೆಯಾದ ಮಕ್ಕಳು ಇಲ್ಲೇ ಅವ್ರೆ. ಟಿಕೆಟ್ ಅಂದ್ರೆ ಇನ್ನೆಲ್ಲೋ ಇಲ್ಲ ಓರಿ, ಅಲ್ಲಿ ನಾವು ಟಿಕೆಟ್ ಇಲ್ಲದೆ ಬಿಡ್ತಾರೆ ಅನ್ಕೊಂಡು ಮೇಲೆ ಹೋದ್ವಿ. ಟಿಕೆಟ್ ಅದಕ್ಕೆ ನೀವೆಲ್ಲರೂ ಇಲ್ಲೇ ಬರ್ತೀರ, ಇಲ್ಲೇ ವೆಯ್ಟ್ ಮಾಡಿದ್ರೆ ಅವ್ರು ಇಲ್ಲಿ ಇನ್ನೂ ಒಂದು ಮುಖ್ಯ ಯಾರು ನೆಕ್ಸ್ಟಿಂಗು ಕೂಳೆ ನಂದಿ ಹಿಲ್ಸೆ ಕೂಳೆ ಸಂಡೆ. ನಂದಿ ಹಿಲ್ಸಿಗೆ ಏನಕ್ಕೆ ಬರ್ತಾರೆ ಅಂದ್ರೆ ಒಂದು ಫಾಗ್ ಎಂಜಾಯ್ ಮಾಡೋಕ್ಕೆ ಬರ್ತಾರೆ. ಆದರೆ ಇಲ್ಲಿ ನೋಡಿದ್ರೆ ಜನ ಗರ್ಲ್ ಫ್ರೆಂಡ್ ಜೊತೆ ಎಂಜಾಯ್ ಮಾಡೋಕ್ಕೆ. ಬಟ್ ನಮ್ಮ ಬಾಯ್ಸ್ ಎಲ್ಲ ಸಿಂಗಲ್ಸಾಗಿ ಬಂದಿರೋದು. ನಮ್ಮ ಕೈಲಿ ಆಗ್ತಾಯಿಲ್ಲ ಗುರು, ಹೊಟ್ಟೆ ಉರಿಸ್ತಾವ್ರೆ. ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾನ. ನಮ್ಮ ಹೊಟ್ಟೆ ಉರಿಸ್ತಾವ್ರೆ. ಅಣ್ಣ ಈ ನನ್ನ ಮಕ್ಳು ಅವರಲ್ಲಣ್ಣ ಅಂತಾನೆ. ನನ್ನ ಮಕ್ಕಳಿಂದನೇ ನಾನು ಹಾಳಾಗಿದ್ದು. ಹುಡುಗರೆಲ್ಲ ಸ್ಟೆಂಟ್ಸ್ ಮಾಡ್ತಾವ್ರೆ. ಸೊ ಪಾರ್ಕಿಂಗ್ ಸ್ಪೇಸು ಕಾರ್ಗಳಿಗೆ ಇಷ್ಟೇ ಮಿಕ್ಕಿರೋದು, ಅದು ಕೂಡ ಫುಲ್ಲು ಕಂಪ್ಲೀಟ್ ಆದರೆ ಮೇಲ್ಗಡೆ ಬರೋದಕ್ಕೆ ಆಗೋದಿಲ್ಲ, ಇಳಿಯೋಕ್ಕೂ ಆಗೋದಿಲ್ಲ, ತುಂಬಾ ಕಷ್ಟ. ಎಷ್ಟು ವ್ಯೂವರು ಫುಲ್ ನೋಡ್ತಿದ್ದೆ. ಎಲ್ಲ ಅಂದರೆ ಎಲ್ಲಿಗಿಂದ ಎಲ್ಲಿಗೆ ನೋಡಿದ್ರು ಫಾಗ್ 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 ಬಿಟ್ಟರೆ ಪಬ್ಲಿಕ್ ಬಗ್ಗೆ ಮಾತಾಡೋಂಗಿಲ್ಲ. ಫುಲ್ಲು ಜಾತ್ರೆ. ನಮ್ಮ ಬಾಯ್ಸ್ ಎಲ್ಲ ಸ್ವಲ್ಪ ಸೈಡಿಗೆ ಬಂದು ದಮ್ಮಡಿಯೋಣ ಅಂತ ಗೊತ್ತಾ. ಇದು ಅಬ್ಬಾ ಫುಲ್ಲು ಜಾತ್ರೆ ಬಿಡಿದು ನಾವೇನೋ ಸಿಂಪಲಾಗಿ ಮುಗಿಸ್ಕೊಂಡು ಹೋಗೋಣ ಅಂದ್ಕೊಂಡು ಬಂದ್ವಿ. ಬಟ್ ಈ ಮಟ್ಟಿಗೆ ಬಾಯ್ಸ್ ಎಲ್ಲ ನೋಡಿ ಎಲ್ಲ ಒಟ್ಟಿಗೆ ಒಂದೇ.
ನೀನು ಇವನ್ನ ಹಾಕೋ ಬಂದಿದ್ದು ಅದ್ರ ಮೇಲೆ ಟಾಪಲ್ಲಿ ಅವನಲ್ಲ ಸೈಕ್ ಆಗ್ಬಿಟ್ಟು ಮಿಸ್ತಾ ನೀವು ಒಬ್ಬನೇ ಹೆಂಗ್ ಮೇಲೆ ಬಂದೆ ಅಂತ ಬನ್ನಿ 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 ಆಯ್ತು ಇಲ್ಲೇ ಇರ್ತೀವಿ ನೀವು ಕೂಳೆ ಕೊಡ್ತಾನೆ ಕರಿತ ನೋಡಿ ಬ್ರೋನಾ ಏ ಇರ್ಲಿ ಆರಾಮಾಗಿ ಬಾ ನೀನು ಬಿಡಕ್ಕಾಗುತ್ತೆ ಅಷ್ಟು ಈಸಿಯಾಗಿ ಫುಲ್ಲು ಕೂಳೆ ಗುರು ಫಾಗ್ ಅಂತೂ ನೆಕ್ಸ್ಟ್ ಲೆವೆಲ್ ಗುರು ಇದು ಬಾಯ್ಸ್ ಎಲ್ಲ ಹಂಗೆ ಒಂದ್ಸರಿ ಚೆಸ್ ನಾನು ಬಂದು ಆಲ್ರೆಡಿ ಮುಕ್ಕಲ್ಲಿ ಅವರ್ ಆಯ್ತು ನಮ್ಮ ಇನ್ನೂ ಹುಡುಗರು ನಮ್ಮ ಟೀಮ್ ಬಾಯ್ಸ್ ಓಕೆ ಹಲೋ ಫ್ರೆಂಡ್ಸ್ ಸೊ ನಂದಿ ರೈಡ್ ಇದು ನಾನು ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ ಇವ್ರು ಯಾರು ಬಂದಿರಲಿಲ್ಲ ಅವ್ರಿಗೆ ತಲೆ ನೋಡಿರಿ ನಾನು ಆಲ್ರೆಡಿ ಫೈನಲಿ ಎಂಟರ್ ಆಗ್ತಿದ್ವು ಅಷ್ಟು ಕೋಲ್ಡ್ ಇರೋ ಎಲ್ಲರೂ ಯಾರ್ಯಾರು ಒಂದೊಂದು ದಿಕ್ಕಕ್ಕೆ ಹೋಗ್ಬೇಡ್ರಿ ವಾಟರ್ ಬಾಟಲ್ಸ್ ಏನೇನಿದೆ ಎಲ್ಲ ಚೆಕಿಂಗ್ ಹಾಕೊಂಬಿಡ್ರಿ ನೋಡಿ ದಯವಿಟ್ಟು ಪ್ಲಾಸ್ಟಿಕ್ ಇದೆಲ್ಲ ಇಲ್ಲೇ ಏನೂ ಇಲ್ಲ ವಾಟರ್ ಬಾಟಲ್ಸ್ ಏನೂ ಇಲ್ಲ ಬಾಯ್ಸ್ ಎಲ್ಲ ಚೆಕಿಂಗ್ ಆಗ್ತೈತೆ ಅಂದರೆ ನಾರ್ಮಲಾಗಿ ಯಾರು ಕೂಡ ಕ್ಯಾರಿ ಮಾಡಬಾರ್ದು ವಾಟರ್ ಬಾಟಲ್ಸ್ ಪ್ಲಾಸ್ಟಿಕ್ ಏನೈತೆ ಎಲ್ಲನೂ ಇಲ್ಲೇ ಇತ್ತು ಇಲ್ಲಿಂದ ಮೂವಿಂಗ್ ಒಂದು 2 ಸೆಕೆಂಡ್ ಬಾಯ್ಸ್ ಎಲ್ಲ ಕೂಳೆ ನಂದಿ ಇಲ್ಸು ಒಳಗಡೆ ಎಂಟರ್ ಆಗ್ತಿದ್ದಂಗೆ ಆಗ್ಬಿಟ್ಟು ಒಳ್ಳೆ ಪದಗಳೇ ಬರ್ತಾಯಿತ್ತು ಸ್ವಲ್ಪ ನಾವು ಮುಂದಕ್ಕೆ ಹೋಗೋಣ ಇಲ್ಲಿ ಒಳಗಡೆ ಎಂಟರ್ ಆಗ್ತಿದ್ದಂಗೆ ಒಳ್ಳೆ ಗ್ರೀನ್ ಜೊತೆಗೆ ಒಳ್ಳೆ ಫಾಗು ಒಳ್ಳೆ ಗಾಳಿ ಸೊ ನೆಕ್ಸ್ಟ್ ಲೆವೆಲ್ ಇದು ಸೊ ನಾವು ಮೈಸೂರಿಂದ ಇಲ್ಲಿಗೆ ರೈಡ್ ಮಾಡಿದ್ದು ಏನೋ ರಾಸ್ ಇಲ್ಲ ಸೊ ವರ್ತೆ ಇದು ಅಯ್ಯೋ ಗುರು ನನಗೆ ಇವಾಗ ಟೋಪಿ ಕೊಟ್ಬಿಟ್ರೆ ಬಿಟ್ಟು ಅಲ್ಲ ನೀವು ಹೆಲ್ಮೆಟ್ ಹಾಕೊಳ್ಳಿ ನೀವು ಟೋಪಿ ಕೊಡಿ ನನಗೆ ಮಳೆಯಲ್ಲಿ ನೆನೆಯಕ್ಕಾಗಲ್ಲ ಅದು 46 ಅದ್ಯಾವುದು ಗುರು ಹೋಗಿದ್ರಿ ಯಾರು ಇರ್ತಾ ಇರಲಿಲ್ಲ ಆಕ್ಚುಲಿ ನಾವು ಹಿಂಗೆ ಹೋಗಿ ಅಲ್ಲಿಂದ ಎತ್ಕೊಂಡ್ಬಂದು ಅಲ್ಲ ಬ್ರೋ ಈ ಲೈನಲ್ಲಿ ಯಾರು ಹೋಗಲ್ಲ ಖಾಲಿ ನಮಗೆ ಸೊ ನಿಮ್ಗೆಲ್ರಿಗೂ ಒಂದು ಸಜೆಸ್ಟ್ ಮಾಡ್ತೀನಿ ಏನು ಅಂತಂದರೆ ನೆಕ್ಸ್ಟ್ ಟೈಮ್ ಯಾರು ಬಂದಾಗ ಸೊ ಅಲ್ಲಿ ವಿತೌಟ್ ಟಿಕೆಟ್ ಬರಬೇಕಂದ್ರೆ ಇದೊಂದು ಆಪ್ಷನ್ ಐತೆ ನೋಡು ಕಾಣಿಸ್ತಿದ್ಯಾ ಇದು ಇದು ಕಳ್ಳ ಮಾರ್ಗ ಕಳ್ಳ ಮಾರ್ಗ ಬರ್ರೋ ಕಮಾನ್ ಏನು ಎಲ್ಲ ವಾರಿಯರ್ಸ್ ಎಲ್ಲೆಲ್ಲ ನುಗ್ಗಿ ಬರ್ತಾ ಇದೀರಲ್ಲಪ್ಪ ಲೋಕ್ ನಾಮ್ ಕೆ ಭೈ ಲೋಕ್ ನಾಮ್ ಕೆ ಸೋಲ್ ರೈಡರ್ ಒಳ್ಳೆ ಪಾಗುರು ಈ ಗ್ಯಾಪ್ ನೋಡ್ರಿ ಹೆಂಗ್ ಬರ್ತಾವ್ರೆ ಕಾಣಿಸ್ತೀರಾ ನೋಡಿ ಎಲ್ಲ ಕನಕನ ಕಿಂಡಿ ತರ ಕದ್ದು ಬರ್ತಾವ್ರೆಲ್ಲ ಬಾಯ್ಸ್ ಅಂತೂ ಫುಲ್ ಎಂಜಾಯ್ ಮಾಡ್ತಾರಮ್ಮ ಒಂದು ಒಳ್ಳೆ ಪಾಗ್ನ ಅದ್ರ ಜೊತೆ ಲಿಟ್ಟಲ್ಲಿ ಹನಿ ಬೀಳ್ತೈತೆ ಸಕ್ಕತ್ ಮಜಾ ಗುರು ನೋಡಿ ಎಲ್ಲಿ ನೋಡಿದ್ರು ಫಾಗು ಇದು ನೋಡೋಕ್ಕೆ ಎಂಜಾಯ್ ಮಾಡೋಕ್ಕೇ ಕುರಿ ಮಂದೆ ಬಂದಂಗೆ ಬರ್ತಾರೆ ಇನ್ನು ಬಿಟ್ಟರೆ ಬೇರೆ ಇನ್ನೇನು ಮಾಡೋಕ್ಕೆ ಬರ್ತಾರೆ ಗೊತ್ತಿಲ್ಲ ನನಗೆ ಬೇರೆ ಕಪಲ್ಸ್ ಏನು ಮಾಡೋಕ್ಕೆ ಬರ್ತಾರೆ ಗೊತ್ತಿಲ್ಲ ನನಗಂತೂ ನಾವು ಎಂಜಾಯ್ ಮಾಡೋಕ್ಕೆ ಬಂದಿರೋದು ಒಂದು ಒಳ್ಳೆ ಫಾಗ್ ಎಂಜಾಯ್ ಮಾಡೋಣ ಮತ್ತು ಈ ಗಾಳಿ ಜೊತೆ ಫಾಗ್ ಎಂಜಾಯ್ ಮಾಡೋದಿದೆಯಲ್ಲ ನೋಡಿ ಮರಗಳು ಈ ಗ್ರೀನ್ ಜೊತೆ ನೆಕ್ಸ್ಟ್ ಲೆವೆಲ್ ಇದು
ಕಪಲ್ಸ್ ಎಂಜಾಯ್ ಮಾಡೋದೇನಿಲ್ಲ ಬ್ರೋ, ಬನ್ನಿ ಬೈಕರ್ಸು ಮನೇಲಿ ಏನೋ ಮಾಡ್ತೀರಾ, ಮಾಡ್ತೀರಾ ಬರ್ರೋ ಸಾಯಿರಿ ನಂದಿಯಲ್ಲಿ. ಏನ ಬಾಯ್ಸ್ಗೆ ಹಾಡಾಕ್ಬೇಕಂತೆ, ಯಾವ್ದಂತ ಕೇಳಿದ್ರೆ ಎಂತ ಹಾಡು ಹೇಳ್ತಾವ್ರು ಗೊತ್ತಾ? ಆಗಿರೋದ್ರಿಂದ ಏನು ಕಾಣಲ್ಲ ಮಾಡಲ್ಲ, ಪಕ್ಕದಲ್ಲಿರೋನೇ ಒಳ್ಳೆ ವ್ಯೂ ಪಾಯಿಂಟ್, ಸಖತ್ ನೆಕ್ಸ್ಟ್ ಲೆವೆಲಲ್ಲಿ ಕಾಣಿಸುತ್ತೆ. ಎಲ್ಲರೂ ಅಬ್ಸರ್ವ್ ಮಾಡ್ಬೋದು. ಫಾಗು 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 ಫಾಗ್ ಜೊತೆ ಮರ ಜೊತೆ ಮಳೆ, ಇನ್ನೇನು ಬೇಕು, ಇಷ್ಟ ಲೈಫು. ಆಲ್ಮೋಸ್ಟ್ ಇಲ್ಲೆಲ್ಲ ಬಂದರೆ ಕಪಲ್ಸ್ ಬರಬೇಕು, ಕಪಲ್ಸ್ ಬಂದಿಲ್ಲ ಅಂತಂದರೆ ಸಿಂಗಲ್ ಆಗಂತೂ ಬರೋಕ್ಕೆ ಹೋಗ್ಬಾರ್ದು, ಇಲ್ಲ ಬಾಯ್ಸ್ ಜೊತೆ ಬರಬೇಕು, ಒಂದು ವೈಬ್ ಎಂಜಾಯ್ ಮಾಡಬೇಕು ಅಂತಂದರೆ, ಇಲ್ಲ ಫ್ಯಾಮಿಲಿ ಜೊತೆ ಬಂದು ಎಂಜಾಯ್ ಮಾಡ್ಬೋದು. ಫ್ಯಾಮಿಲಿ ಜೊತೆ ಬಂದರೆ ಈ ಥರ ವೀಕೆಂಡ್ಸಲ್ಲೆಲ್ಲ ಬಂದ್ಬಿಟ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಯಾಕಂತಂದರೆ ಈ ಕ್ರೌಡು, ಆ ಟ್ರಾಫಿಕ್ಕು, ಆ ಕ್ರೌಡಲ್ಲಿ ಮಕ್ಕಳನ್ನ ಅದು ಇದನ್ನೆಲ್ಲ ಕರ್ಕೊಬಂದು ಎಲ್ಲ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು. ಮತ್ತು ವಾಪಸ್ ಕರ್ಕೊಂಡು ಹೋಗೋಕ್ಕೂ ಹಿಂಸೆ ಅನಿಸುತ್ತೆ. ಯಾಕಂದರೆ ಯಾರಿಗೂ ಪೇಷನ್ಸ್ ಇರೋಲ್ಲ, ಎಲ್ಲ ನಾನು ಮುಂದೆ ಅಂತ ನುಗ್ತಾ ಇರ್ತದೆ. ಅಲ್ಲಿ ಮಕ್ಕಳು ಮರಿ ಅನ್ನೋದು ಯಾವುದೂ ಇರೋಲ್ಲ. ಸೊ ಫ್ಯಾಮಿಲಿ ಎಲ್ಲ ಚೂಸ್ ಮಾಡಿದ್ರೆ ನಾರ್ಮಲ್ ಡೇಸ್ ಯೂಸ್ ಮಾಡಿ, ಇಲ್ಲ ಅಂತಂದರೆ ವೀಕೆಂಡ್ಸಲ್ಲಿ ಅಂತಂದರೆ ಫ್ರೆಂಡ್ಸ್ ಜೊತೆ ಮಾತ್ರ ಬೈಕ್ ಎಂಜಾಯ್ ಮಾಡಿ. ನಾರ್ಮಲ್ ಡೇಸಲ್ಲಿ ಅಷ್ಟೇ ಫ್ಯಾಮಿಲಿ ಜೊತೆ ಬನ್ನಿ ಎಂಜಾಯ್ ಮಾಡೋದು. ಜಾಸ್ತಿ ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು ವೀಡಿಯೋನ. ಯಾಕಂದರೆ ಈ ವೀಡಿಯೋಸ್ ಏನಾದ್ರು ವೈರಲ್ ಆದರೆ ಪಾಪ ಅವ್ರ ಫ್ಯಾಮಿಲಿ ಎಲ್ಲ ನೋಡಿದ್ರೆ ಯಾರ ಜೊತೆನೇ ಬಂದ್ಬಿಟ್ಟವ್ರೆ ಅಂತ ತುಂಬ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಸೊ ಯಾರು ಮಾಡೋಕ್ಕೆ ಹೋಗ್ಬೇಡಿ. ಜಸ್ಟ್ ಅದು ಇದನ್ನೆಲ್ಲ ಕಟ್ ಮಾಡ್ತೀನಿ, ನಾನು ಯಾರು ಹಾಕಲ್ಲ. ಸೊ ನಮ್ದು ಏನಾಯ್ತು ಅಷ್ಟೇ ನಾನು ಲಾಗ್ ಮಾಡ್ತೀನಿ. ಆ ಕಡೆ ಏನಿಲ್ಲ, ಹೋಟ್ಲು ಸಿಗುತ್ತೆ, ಇಲ್ಲೇ ಬಂದ್ರಿ. ಎಲ್ಲಿ ಫುಲ್ಲು ಇಲ್ಲಿಗೆ ಹೋಗ್ಬೇಕು, ಎಲ್ಲರೂ ಅಂತ ನಡಿ. ಏನು ಹೇಳೋಕ್ಕಾಗಲ್ಲ ಇಂಥವ್ರಿಗೆ, ಏನು ಹೇಳೋಣ ಗುರು. ಸೊ ನಾನು ಏನು ಹೇಳೋಕ್ಕಾಗಲ್ಲ. ಸೊ ಇಂಥದ್ದನ್ನೆಲ್ಲ ಹಾಕ್ತೀನಿ ನಾನು, ಬಾಯ್ಸ್ ಇಂಥದ್ದನ್ನೆಲ್ಲ ಹಾಕ್ತೀನಿ, ಅಂಥದ್ದನ್ನೆಲ್ಲ ಹಾಕಲ್ಲ. ಅಂದರೆ ಅರ್ಥ ಮಾಡ್ಕೊಂಡ್ರಿ, ಎಂಥದ್ದನ್ನ ಹಾಕ್ತೀನಿ ಎಂಥದ್ದನ್ನ ಹಾಕಲ್ಲ ಅಂತ. ಒಟ್ಟಿನಲ್ಲಿ ಯಾವುದೋ ಒಂದು ಹಾಕ್ತೀನಿ, ಏನಂತ ಕ್ವಶನ್ ಮಾಡ್ಬೇಕು ಒಳ್ಳೆ ಹಾಕ್ತೀನಿ. ಸ್ಟಾಪ್ ಮಾಡು. ಫನ್ ಮಾಡ್ತಿದ್ದಾರೆ ಅಂತಂದರೆ ನಾರ್ಮಲ್ ಒಂದು ಕ್ಯಾಮ್ ಇಟ್ಕೊಂಡು ಆನ್ ಮಾಡಿದ್ದಾರೆ, ಸ್ಕ್ರೀನ್ ಮಾತ್ರ ಆನ್ ಇರೋದು, ರೆಕಾರ್ಡ್ ಆಗ್ತಾ ಇಲ್ಲ. ಸೊ ಅದ್ರ ಬಗ್ಗೆ ಇಂಟರ್ವ್ಯೂ ಮಾಡ್ತಿದ್ದಾರೆ. ಕನ್ನಡ ಗೊತ್ತಿಲ್ವಾ? ಗೊತ್ತಿಲ್ಲ. ಒಂದೇ ಒಂದ್ಸರಿ ಹೇಳಿ ಆಯ್ತು. ಜೈ ಕರ್ನಾಟಕ ಮತ್ತೆ ಕರ್ನಾಟಕ, ಜೈ ಕರ್ನಾಟಕ ಮತ್ತೆ ಜೈ ಕರ್ನಾಟಕ. ಶುಭಮ್. ಫೈನಲಿ ಕೂಡ ಕೇರಳ ಜೊತೆ ನೋಡಿ ಬ್ರೋ, ಅವ್ರು ಹಿಂಗ್ ಹೋಯ್ತಿದ್ದೆ, ಅವ್ರು ಹಿಂಗ್ ಹೊಟ್ಟೋಗ್ಬಿಟ್ರು. ಅವರು ಕಂಗಾಲಾಗ ಹೋಗಿದ್ರು, ಏನಾದ್ರು ಕಂಗಾಲಾಗ್ಬಿಟ್ಟಿದ್ದಾರೆ. ನಮ್ಮ ಬಾಯ್ಸು ಎಷ್ಟು ಕೂಳೆ ಅಂತಂದರೆ ಒಂದು ನಾರ್ಮಲ್ ಕ್ಯಾಮ್ರಾ ಇಟ್ಕೊಂಡು ಎಲ್ಲನೂ ಇಂಟರ್ವ್ಯೂ ಹೆಂಗೆ ಲಾಗ್ ತೆಗಿತಾವ್ರೆ ಅಂತಂದರೆ ನೋಡು, ಈ ಕ್ಯಾಮ್ರಾ ಇಟ್ಕೊಂಡು. ಸೊ ಎಲ್ಲರ ಜೊತೆ ಫನ್ ಮಾಡ್ತಾವ್ರೆ. ರೆಕಾರ್ಡ್ ಆಯ್ತಾ ಇಲ್ಲ ಫ್ರೆಂಡ್ಸ್? ನೋಡು ಏನಾಗ್ತಾ ಇಲ್ಲ, ರೆಕಾರ್ಡ್ ಆಯ್ತಾ ಇಲ್ಲ. ಒಳ್ಳೇದು ಮಾಡ್ತದ ಆ್ಯಕ್ಚುಲಿ ರೆಕಾರ್ಡೇ ಆಗ್ತಿಲ್ಲ. ಸುಮ್ಮನೆ ಸ್ಕ್ರೀನ್ ಆನ್ ಮಾಡಿಬಿಟ್ಟು ಹೋಗ್ಬಿಟ್ಟು ಕ್ಯಾಮ್ರಾ ಇಟ್ಕೊಂಡು ಮುಂದೆ ನೋಡಿ ಇಷ್ಟೇ ಸ್ಕ್ರೀನ್ ತೋರಿಸ್ತಾ ಇರೋದು ಜೀರೋಗಿನ. ಸೊ ಯಾವ ಥರ ಫನ್ ಮಾಡ್ತಾವ್ರೆ ಅಂದರೆ ಎಲ್ಲರ ಜೊತೆ ಸಖತ್ ಮಜಾ ಆಯ್ತಾ ಇದ್ರು. ವೈಫ್ ಫುಲ್ಲು ಫನ್ನು ಆಗ ನಡೀತೈತೆ ನೋಡಿ. ಕನ್ನಡ ಬರ್ದಿದ್ದವ್ರಿಗೆಲ್ಲ ಕನ್ನಡ ಹೇಳ್ಸೋಣ ಒಂದೇ ಒಂದು ಸರಿ. ಜೈ ಕರ್ನಾಟಕ. ಜೈ ಕರ್ನಾಟಕ. ಎಲ್ಲಿಂದ? ಯಾವ ಊರು? ಕೇರಳ. ಕೇರಳ. ಸೊ ಕೇರಳದವ್ರ ಕೈಲೂ ಕನ್ನಡ ಹೇಳಿಸ್ತಾ ಇದ್ವಿ, ಸುಮ್ಮನೆ ಇದು ಫನ್ಗೋಸ್ಕರ ಅಷ್ಟೇ ಬ್ರೋ. ಬ್ರದರ್ ಅವಾಗಲೇ ಏನೋ ಮಾಡ್ತಾ ಇರಲ್ಲ, ಅದು ಒನ್ ಮೋರ್ ಮಾಡ್ತೀರಾ? ಯಾವುದು? ಏನೋ ಡುಮ್ ಮಾಡ್ತಾ ಇದೀವಿ. ಹಂಗೆ ಒಂದು ಲಾಗೋಗಿ ಹೇಳ್ಕೊಂತೀನಿ ನಿಮ್ಮನ್ನ. ಬಾಯ್ಸು ಮಾರ್ನಿಂಗ್ ಎಂತ ವೈಟ್ ಮಾಡ್ತಾರೆ. ಅವ್ರನ್ನ ತಪ್ಪಿಟ್ಟು ಹೇಳ್ತಿರೋದು ಬ್ರೋ, ಪುಣ್ಯಪಾದ ಅಂತ. ಆ್ಯಕ್ಚುಲಿ ಯಾರಿಗೂ ಹರ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ಸೊ ನಾರ್ಮಲಿ ಬಂದರೆ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು. ಸೊ ಇನ್ನೊಬ್ಬರನ್ನ ಟೀಸ್ ಮಾಡೋದು ತುಂಬ ಮ್ಯಾಟ್ರ್ ಆಗಲ್ಲ. ನೋಡು ಹೆವಿ ಕೂಳೆ, ಹೆವಿ ಕೂಳೆ ವಯಸ್ಸು.
ನನಗೇನೇ ಕಷ್ಟ ಆಗ್ತಿದೆ ಅಂತಂದರೆ ನನಗೆ ನನ್ನ ಪ್ಯಾಂಟು ಎಳ್ಕೊಳ್ಳೋದೇ ತುಂಬ ದೊಡ್ಡ ಕಷ್ಟ ಆಗ್ಬಿಟ್ಟೈತೆ. ಸೊ ಆದರೂ ಈ ವೈಬಲ್ಲಿ ಅಟ್ಮಾಸ್ಫಿಯರ್ ಸಖತ್ ಮಜಾ ಕೊಡ್ತೈತೆ. ಬಟ್ ಯಾರು ನಮಗೆ ನಡ್ಕೊಂಬಂದು ಬಂದು ಕಾಲೆಲ್ಲ ಸೋತೋಯ್ತು, ಪ್ಯಾಂಟ್ ಕೆಳಗಡೆ ಜಾರೈತೈತೆ. ಯಾವ ಹೇಗೆ ಮೇಲವರೇನೆ ಅಲ್ಲೇ ವ್ಯೂ. ಓಕೆ ಬಾಯ್, ಬನ್ನಿ ಹಿಂಗೋಣ ಬನ್ನಿ. ಓಕೆ ಚಾನಲ್ ಇಂಟ್ರೆಸ್ಟ್ ಬರಲ್ಲ. ಅವನಿಗೆ ಮಾಡಕ್ ಮಾತ್ರ ಇಂಟ್ರೆಸ್ಟ್ ಎತ್ತಿದ ಕೈ ಎಲ್ಲ ಒಂದೇ ಸಲ ಹಿಂದೆ ಏನನ್ಬೇಕು ಹುಡುಗಿರ್ ಕಡೆನೇ ಓದ್ಯಲ್ಲ ಅಣ್ಣ. ನೀವು ಸ್ಟಂಟ್ ಮಾಡ್ತೀರಾ? ನೀವು ಸ್ಟಂಟ್ ಮಾಡ್ತೀರಾ? ಬೆಳಿಗ್ಗೆ 2-3 ಸಲ ಸ್ಟಂಟ್ ಕೂಡ ಆಗ್ಬಿಡೋದು. ಚೆನ್ನಾಗೈತೇನೋ ಅಂತ. ನೆಟ್ವರ್ಕ್ ಸಿಗ್ತಿಲ್ಲ. ಇದು ಅಪ್ಲೋಡ್ ಆತದ? ಆಗುತ್ತೆ, ಎಲ್ಲ ಆಗುತ್ತೆ. ಅಣ್ಣ ನೋಡಿದ್ದೀವಿ, ಸಬ್ಸ್ಕ್ರೈಬ್ ಮಾಡ್ಕೊಳಕ್ ಹೋಗಿ ಸಬ್ಸ್ಕ್ರೈಬೇ ಮಾಡಿಲ್ಲ, ಈ ವಿಡಿಯೋಗಳು ಮಾತ್ರ ನೋಡ್ತಾ ಇದ್ರೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ಮೇಲೆ ಎಲ್ಲರೂ ನೀವು ಸಬ್ಸ್ಕ್ರೈಬ್ ಮಾಡಿ. ಇನ್ಮೇಲೆ ಲೈಕ್ ನಿನ್ ಪೊದಲೆಲ್ಲ ಹೊಡೆಯೋದು ಬಿಡ, ಸರ್ಕಾ ಬೈಸೋ. ಇನ್ಸ್ಟಾಗ್ರಾಮು ಫಾಲೋ ಮಾಡ್ಕೊಂಬಿಡ್ರಿ. ನೋಡಿ ನೋಡ್ಸೋದು ಹೆಚ್ಚ, ನಾವು ಲೈಕ್ ಕೊಡೋದು ಹೆಚ್ಚ. ಹೊಡ್ಸೋಣ ಫ್ರೆಂಡ್ಸ್ಗೆಲ್ಲ ಹಾಕ್ಸ್ಬಿಡ್ಬೇಕು ಆಯ್ತಾ. ಫ್ರೀಯಾಗಿ ಹೊಡೆಯೋದು ಕೊಡೋಣ. ಅಲ್ಲ, ನೀವು ಓಡ್ಸೋದು ಹೆಚ್ಚ, ನಾವು ಲೈಕ್ ಕೊಡೋದು ಹೆಚ್ಚ ಅಷ್ಟೇ. ಸೊ ಬಾಯ್ಸ್ ಎಲ್ಲ ನೋಡು ಖುಷಿಯಾಗಿ ಸಪೋರ್ಟ್ ಮಾಡ್ತೀನಿ ಅಂದರೆ, ಸೊ ಅದಕ್ಕೆ ಎಲ್ಲ ಶೇರ್ ಮಾಡ್ತಾ ಇದ್ದೀವಿ. ಇದು ಯಾವುದೋ ಇದು ಸಿಂಧಿ ಹೆಸ ಸೋಲೋ ರೈಡರ್ 93. ಎಲ್ಲರೂ ಇಷ್ಟೊಂದು ಸ್ಲೋ ಇಟ್ಕೊಂಡಿದ್ದೀರ ನೆಟ್ವರ್ಕು. ನಮ್ದು ಬಡವ್ರ ಬಾದಾಮಿ ಅಣ್ಣ. ನಮ್ದು ಬಡವ್ರ ಬಾದಾಮಿ. ಇದಣ್ಣ ನಿಂಬಂತವ್ರು ಸಪೋರ್ಟ್ ಮಾಡಿದ್ರೆ ಸಪೋರ್ಟ್ ಮಾಡ್ತೀವಿ. ಥ್ಯಾಂಕ್ಸ್ ಅಣ್ಣ. ಪರವಾಗಿಲ್ಲ ಅಣ್ಣ, ರೇಟ್ ಚೆನ್ನಾಗಿ ಮಾಡಿದ್ಯಾ. ವಿಡಿಯೋಗಳು ನೋಡಿದ್ರೆ ಹೇಳ್ತಾನೆ ನಮ್ಮ ಗಾಡಿ ಕಲರ್ ನೋಡಿದ್ರೆ ಬಾಯ್ಸ್ ಬನ್ನಿ ಬಾಯ್ಸ್. ಬಾಯ್ ಬಾಯ್. ಅಣ್ಣನವ್ರನ್ನೆಲ್ಲ ಕಲ್ಸಿದ್ದೀರಿ ಇವಾಗ. ಹತ್ತಿರ ಕಳ್ಸು, ಚೆನ್ನಾಗಿ ಆಡ್ತಾರೆ. ಯಾವ್ದು ಬ್ರೋ ಸೊ ಇದು ಒಂದು ಫುಡ್ ಪಾಯಿಂಟ್ ಇದೆ. ಸೊ ಟೀ ಅದು ಇದು ಚಾಟ್ ಸ್ವೀಟ್ಸ್ ತಿನ್ನೋದಕ್ಕೆ ಆಗೈತೆ ಅಷ್ಟೇ. ಈಗ ಆಗಲ್ಲ ಬೆಳಗ್ಗೆ ಏನಾದ್ರು ತಿನ್ನಬೇಕು ಅಂತಂದರೆ ಕೆಲವೊಂದು ಅಷ್ಟೇ ಚಾಟ್ ಸ್ವೀಟ್ ಎಲ್ಲ ಸಿಗೋದು. ಅದ್ರದ್ದಲ್ಲೂ ಈ ಕೋಲ್ಡಲ್ಲಿ ಐಸ್ ಕ್ರೀಮ್ ಲವರ್ಸ್ಗೆ ಒಂದು ಒಳ್ಳೆ ಸ್ಪಾಟು. ಐಸ್ ಕ್ರೀಮ್ ಯಾವ ಚಾನಲ್ ಬ್ರೋ? SR93. ಏನೋ ಮಾಡ್ತಾನೆ ಬಿಡಿ ನೀವು. इधर पे आते हैं. ಸರಿ ಆಯ್ತು. ಇವನ್ ಖುಷಿಗೆ ಸೊ ಫ್ಯಾಮಿಲಿ ಔಟ್ ಆಫ್ ಲೈಫ್ ಗೊತ್ತಾ. ಕಮಾನ್ ಗೈಸ್, ನಂದಿ ಹಿಲ್ಸ್ಗೆ ಬಂದು ಇದೊಂದು ಸ್ಪಾಟ್ ನೋಡಿಲ್ಲ ಅಂತಂದರೆ ಸೊ ಬಂದಿದ್ದು ವೇಸ್ಟ್ ಅಂತಲೇ ಅರ್ಥ. ಯಾವ ಸ್ಪಾಟು? ಯಾವುದೋ ಒಂದು ಸ್ಪಾಟ್ ತೋರಿಸ್ತೀನಿ. ಸುಮಾರು ಸ್ಪಾಟ್ ಇದೆ. ಯಾವುದು ನೋಡಿ ಹುಡುಗರೆಲ್ಲ ಕಾಣಿಸ್ತಾ ಇದ್ದಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ. ಏನೇನು ನೋಡಬೇಕು ಬೇರೆದೆಲ್ಲ ಇಲ್ಲಿ ಮತ್ತೆ ಲ್ಯಾಂಡ್ರಿಲಲ್ಲಿ ಅಲ್ಲ ಇಲ್ಲಿ ಬಾಯ್ ಆಗ್ತದೆ. ತುಂಬ
ತುಂಬ ಮೇನ್ ಪಾಯಿಂಟು. ಎಲ್ಲರೂ ಬಂದು ನಿಂತ್ಕೊಂಡು ಒಂದು ವ್ಯೂ ಎಂಜಾಯ್ ಮಾಡೋದಕ್ಕೆ ಬರೋದು. ಸೊ ಇದು ಮೇನ್ ಪಾಯಿಂಟು. ಫ್ಯಾಮಿಲಿ ಎಲ್ಲ ಬಂದು ತುಂಬ ಡೇಂಜರು. ಆ ಥರ ಸ್ಪಾಟ್ ಇರೋದಕ್ಕೆ ಈ ಥರ ಎಲ್ಲ ಮಾಡಿದ್ದಾರೆ. ಜಸ್ಟ್ ಇಷ್ಟೇ ಈ ವ್ಯೂನ ಏನೈತೆ ಒಂದು ರೌಂಡ್ ಹೊಡ್ಬಿಡೋಣ ಅಷ್ಟೇ, ಓಕೆನಾ? ನಂದಿ ಹಿಲ್ಸಲ್ಲಿ ನಿಂತ್ಕೊಂಡು ನೋಡೋ ಅಂತ ಒಂದು ಒಳ್ಳೆ ವ್ಯೂ ಪಾಯಿಂಟು. ಕೆಳಗಡೆ ಹೋಗ್ಬೋದು, ಬಟ್ ಆದರೆ ನಾವು ಮೇಲೆ ಇದ್ದೀವಿ. ಇಲ್ಲಿಂದ ನೋಡೋದು ತುಂಬ ಡೀಪ್, ಇಷ್ಟು ಕವರ್ ಮಾಡೋಕ್ಕೆ ಸಾಧ್ಯ. ಫಾಗ್ ಆಯ್ತಲ್ವಾ, ಕ್ಲಿಯರಾಗಿ ಕಾಣಿಸೋದಿಲ್ಲ ಔಟ್ಸೈಡ್ ಸ್ಪೇಸ್ ಎಲ್ಲ ಫುಲ್ ಫಾಗೇ ಕವರ್ ಆಗಿಬಿಟ್ಟೈತಲ್ಲ. ಸೊ ಲಾಸ್ಟ್ ಪಾಯಿಂಟ್ ನಂದಿ ಹಿಲ್ಸ್, ನಂದಿ ಬೆಟ್ಟ. ಸೊ ಯೋಗಾನಂದೇಶ್ವರ ಸ್ವಾಮಿ ದೇವಾಲಯ. ಸೊ ಈ ದೇವಸ್ಥಾನ ಒಳಗಡೆ ಹೋಗ್ಬೋದು, ಬಟ್ ನಾವು ಎಲ್ಲ ಬಾಯ್ಸ್ ಎಲ್ಲ ಆ ಕಡೆ ಪಾಸ್ ಆಗಿಬಿಟ್ಟಿದ್ರೆ ಹೋಗೋಕ್ಕಾಗಲ್ಲ. ಈಗೆಲ್ಲ ಜಸ್ಟ್ ವಿಸಿಟ್ ಮಾಡೋಣ ಅಂದ್ಕೊಂಡು ನಾನು ಸದ್ಯಕ್ಕೆ ಹೋಗಲ್ಲ. ಜಸ್ಟ್ ನಿಮ್ಗೊಂದು ಎಂಟ್ರೆನ್ಸ್ ಹಳೇ ಕಾಲದ ಕಂಬಗಳು ಅಷ್ಟೇ ತೋರಿಸ್ತಾ ಇದ್ದೀನಿ, ನಾವು ನೋಡ್ಕೊಂಬಿಟ್ರಿ. ಸೊ ಇದು ಪ್ಲೇಸ್ ಮಾತ್ರ ಅಲ್ಟಿ ಸಖತ್ ನೀಟ್ನೆಸ್ ಮೇಂಟೈನ್ ಮಾಡಿದ್ದಾರೆ, ಅದೇ ಇಷ್ಟ ಆಯಿತು. ಜನ ರೊಚ್ಚಿಗಿದ್ದಿರೋದು ಯಾವ ಮಟ್ಟಿಗೆ ಐತೆ ಅಂದರೆ ಪೊಲೀಸ್ ಸ್ಟೇಷನ್ ಬಿಡ್ತಿಲ್ಲ, ಅದು ಮೇಲೆ ಹೋಗಿ ಟಾಪಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ತಾರೆ. ಇನ್ನು ಯಾವ ಮಟ್ಟಿಗೆ ಹುಚ್ಚು ಸಂತೆ ಆಗ್ಬಿಟ್ಟೈತೆ ಅಂದರೆ ಇದು ಹೇಳೋಕ್ಕಾಗಲ್ಲ. ಅಲ್ಲ ಇದೆಲ್ಲ ಮಜಾ. ಇಲ್ಲೆಲ್ಲ ಯಾವುದೇ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ, ಏನಿಲ್ಲ. ಅಂದರೆ ರಿಸ್ಟ್ರಿಕ್ಷನ್ಸ್ ಐತೆ, ತುಂಬ ಫಾಲೋ ಅಪ್ ಮಾಡಬೇಕು ರೂಲ್ಸು, ಬಟ್ ಇವ್ರು ಯಾರೂ ಮಾಡ್ತಾ ಇಲ್ಲ. ನೋಡು, ಹೇಳೋರು ಕೇಳೋರು ಗತಿ ಇಲ್ಲ ಅಂದಾಗ ಸೊ ಈ ಥರ ಎಲ್ಲ ಸ್ಟೇಷನ್ ಮೇಲೆ ಹೋಗಿ ವೈಟ್ ಮಾಡ್ತಾರೆ. ಬಸ್ ಈ ವ್ಯೂ ನೆಕ್ಸ್ಟ್ ಲೆವೆಲ್ ಆಗೈತೆ ಆಯಿತಾ. ಆ ಕಡೆ ನೋಡೋದು ಆ ಪೊಲೀಸ್ ಸ್ಟೇಷನ್ ಮೇಲೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ಅದು ಗೋಡೆ ಮನೆ ಬಿಲ್ಡಿಂಗ್ ಅಂದ್ಕೊಂಬೇಡ್ರಿ, ಅದು ಬಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ಮೇಲೆ ಯಾವ ಥರ ರಾಜಾರೋಷವಾಗಿ ಮೆರೀತಾ ಇದ್ದಾರೆ ಹುಡುಗರು ಅಂತಂದರೆ ಇಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ಯಾಕಂದರೆ ಯಾರು ರೂಲ್ಸ್ ಫಾಲೋ ಅಪ್ ಮಾಡ್ತಿಲ್ಲ. ಅಂದರೆ ಇದನ್ನು ಮೇಂಟೆನೆನ್ಸ್ ಮಾಡ್ತಿರೋರು ಯಾರು ಕೂಡ ತುಂಬ ಸ್ಟ್ರಿಕ್ಟ್ ಇಲ್ಲ. ಅರ್ಲಿ ಮಾರ್ನಿಂಗ್ ಎಷ್ಟು ಕೇರ್ಲೆಸ್ ಐತೆ ಜಾಗ. ಬನ್ನಿ ಹಂಗೆ ಹೋಣ. ಇಲ್ಲಿ ಬಂದು ಒಂದು ಒಳ್ಳೆ ವೀಡಿಯೋ ತೊಗೊಳ್ತೀನಿ, ಅದು ಗ್ರೂಪ್ ಜೊತೆ, ನಮ್ಮ ಬಾಯ್ಸ್ ಜೊತೆ. ಬಾಯ್ಸ್ ಜೊತೆ ಸಣ್ಣ ಸೆಲ್ಫಿ. ಕುಲ್ಫಿ ಅಲ್ಲ, ನಮ್ಮ ನೆಕ್ಸ್ಟ್ ಪಯಣ ಕಲ್ಬಂಡೆಗಳ ಮಟ್ಟ. ಬಾ ಜಾಸ್ತಿ ಹೆವಿ ಫೋಕಸ್ ಮಾಡಬೇಡ. ಸೊ ಹೋಗೋಣ ನೆಕ್ಸ್ಟು ಕಲ್ಬಂಡೆಗಳ ಮೇಲೆ ಏನೇನು ನಡೀತದೆ ನೋಡ್ಕೊಂಡು. ಕಲ್ಬಂಡೆಗಳ ಮಧ್ಯೆ ಏನು ನಡೀತದೆ ಗೊತ್ತಿಲ್ಲ, ಮಸ್ತಾಗಿ ಫೋಟೋಶೂಟ್ ಅಂತೂ ನಡೀತೈತೆ. ನಮ್ಮದು ಕೂಡ ನಡೀತದೆ. ನಡಪ್ಪ ಜನ ನಂದಿ ಹಿಲ್ಸ್ಗೆ ಏನಕ್ಕೆ ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಒಳ್ಳೆ ರೀಲ್ಸ್ ಮಾಡೋಕ್ಕೆ, ಒಳ್ಳೆ ಫೋಟೋಶೂಟ್ ಮಾಡೋಕ್ಕೆ, ವಿಡಿಯೋಸ್ ಮಾಡೋಕ್ಕೆ, ಪ್ಲಸ್ ಬೇಬ್ಸ್ನ ನೋಡೋಕ್ಕೆ. ಬೇಬ್ಸ್ನ ನೋಡೋಕ್ಕೆ ಯಾರೂ ಬರಲ್ಲ. ಬೇಬ್ಸ್ ಕರ್ಕೊಂಬಂದು ಮೊದಲಕ್ಕೆ ಹೋಗ್ತಾರೆ. ಆಗಿಲ್ಲ ಎಂತೆಂಥ ಫೋಟೋಗ್ರಾಫರ್ಸ್ ನಾವು ಗೊತ್ತಾ, ಡಿಫ್ರೆಂಟ್ ತುಂಬ ಪ್ರೊಫೆಷ್ನಲಿ ಫೋಟೋಗ್ರಾಫರ್. ನೆಕ್ಸ್ಟ್ ಎಲ್ಲಿ ನೋಡ್ರು ನೋಡು ಇನ್ನೊಂದು ಫೋಟೋ.
ಕಣ್ಣೆಲ್ಲ ಫ್ರೀಸ್ ಆಗ್ತೈತೆ. ಫ್ರೀಸ್ ಗುರು ನೋಡಿ. ಆ್ಯಕ್ಚುಲಿ ಆಲ್ರೆಡಿ ಕೂದಲ ಮೇಲೆಲ್ಲ ಹೆಂಗೆ ಕುಂತೈತೆ, ಕಣ್ಣು ರೆಪ್ಪೆ ಗುಡ್ಡೆ. ನಾನು ಆ್ಯಕ್ಚುಲಿ ತಲೆ ಏನಕ್ಕೆ ಏಟ್ ಹಾಕೊಂಡಿದ್ದೀನಿ ಅಂದರೆ ಸೊ ಇದೇ ರೀಸನು. ಬಾಗೆಲ್ಲ ತುಂಬ್ಕೊಂಡು ತಣ್ಣಗೆ ಮಾಡಿ ಕಂಪ್ಲೀಟ್ ಬಾಡಿ ಎಲ್ಲ ಫ್ರೀಸ್. ವಾಪಸ್ ಅದರಿಂದ ಆಚೆ ಹೋಗ್ತೀನಿ ಅಂದರೆ ಏನೋ ಮಾಡ್ತಾ ಇದೆಯಾ ಅಲ್ಲಿ. ಬಂದಿಲ್ಲ ಅನ್ಕೊಂತವ್ರೆ. ನಮಗೆ ಕಳ್ಸು, ನಾವು ಹಾಕಂತೀವಿ. ನಾನು ಹಾಕಲ್ಲ, ಏನೇ ಫೋಕಸ್ ಮಾಡಿಲ್ಲ, ಏನು ಬೇಕು ಅಂತ ಕಂಟೆಂಟ್ ಅಷ್ಟೇ ಮಾತ್ರ ತೆಗಿತೀನಿ. ಸೊ ಬನ್ನಿ, ಕಟ್ ಮಾಡಿರೋದೆಲ್ಲ ನಮಗೆ ಕಳಿಸ್ಬಿಡು. ಕಟ್ ಮಾಡಿರೋದೆಲ್ಲ ನಮಗೆ ಕಳಿಸ್ಬಿಡು. ಇವ್ರ ಕಂಡ ಅಷ್ಟು ನನಗೆ ಪೇಷನ್ಸ್ ಇಲ್ಲ. ಏನು ಮಾಡೋದು ಗುರು, ಏನೋ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ. ಏನು ಕಷ್ಟ ಆಗ್ತಿದೆ ಅಂದ್ರೆ ಪ್ಯಾಂಟ್ ಜಾರ್ಕೊಂಡು ಶಾರುಖ್ ಖಾನ್ ಪ್ರೊಫೆಷನಲಿ ಫೋಟೋಗ್ರಾಫರ್ಸ್. ಇರು ಬ್ರೋ, ಬಂದೆ ಏನು ಮಾಡೋಕ್ಕೆ ಅವ್ರು ಒಂದೇ ಒಂದು ಸರಿ ಶಾರುಖ್ ಖಾನ್ ಸ್ಟೈಲ್ ಮಾಡಿಸ್ಕೊಂಬತ್ತೀನಿ. ಹೋಗಿ ಅಲ್ಲಿ ಅಂತ ಬರ್ತಾ ಇದೀವಿ ನೋಡು, ಅದಕ್ಕೂ ಉಳಿಗಾಲ ಇಲ್ಲ. ಸಿಂಗಲ್ಸ್ಗೆ ನಿಯತ್ತೇ ಇಲ್ಲ. ನಿಯತ್ತೇ ಇಲ್ಲ ಅಣ್ಣ. ಒಂದು ಒಳ್ಳೆ ಪ್ಲೇಸ್ ಅಂತ ಸಿಕ್ತು. ಯಾವ ಆಗ್ಬಿಟ್ಟೈತೆ ಅವಾಗಿನ ಬಂದು ನಮಗೂ ಸಾಕಾಯ್ತು. ಇರು ಬರ್ತೀನಿ. ಅವಾಗಿಲ್ಲ ನಾವು ನಿಂತು ಸಾಕಾಗೋಯ್ತು. ಸೊ ಎಷ್ಟಂತ ನಾವು ನೋಡೋಣ. ಅದಕ್ಕೂ ಸೀಟ್ ಗತಿ ಇಲ್ಲ ಗುರು, ಅದು ಫಿಕ್ಸು. ಹಾಗಾಗಿ ಏನೋ ಫೈನಲ್ ಒಂದು ಸೀಟ್ ಸಿಕ್ತು ಅಂದ್ಕೊಂಡಿದ್ದು, ಅದನ್ನು ಬಂದು ಸಡನ್ನೇ ಬಂದು ಅದನ್ನು ಸೊ ಬಂಡೆ ಮೇಲೆ ಕೂತ್ಕೊಳ್ಳೋಣ. ವೈಬ್ನ ಎಂಜಾಯ್ ಮಾಡೋಣ. ಹೆಂಗಾಗೈತೆ ಅಂದರೆ ನಾವು ಕಷ್ಟ ಆಗ್ತದೆ. ಯಾರಾದ್ರೂ ಕಾಣಿಸ್ತೀವಿ ಬಾಯ್ಸ್. ನೀನು ಜೋರ ಮಾತಾಡೋ, ಗಾಳಿಗೆ ಏನು ಅಪ್ಪ ಜಾರ್ಖಂಡ್ ಸ್ವಿಂಗಿಯನ್ನು ಮಟ್ಗಿಟ್ಟು ಹೋಗ್ಬಿಟ್ಟೆ. ಅದಕ್ಕಿಂತ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿರೋದೇನು ಗೊತ್ತಾ, ಮಾಡವೆಲ್ಲ ಇಂಥವೇ ನೀನು. ನನಗೆ ಅದಕ್ಕಿಂತ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿರೋದು ನನ್ನ ಪ್ಯಾಂಟು. ಅದೇನೋ ಗೊತ್ತಿಲ್ಲ, ಗುರು ಕಣ್ಣೆಲ್ಲ ಫ್ರೀಸ್ ಆಗ್ಬಿಟ್ಟವೆ. ಆಚೆ ಹೋಗ್ತೀನಿ ಅಂತ ನಾನು ಸತ್ತೋಗ್ತೀನಿ. ನಾನು ಇದ್ರ ಮೇಲೆ ಆಚೆ ದಾಟಿ ಹೋಗೋಕ್ಕಾಗಲ್ಲ. ನಾವು ಮಂಜು ಮ್ಯಾಟ್ ಬಸ್ ಥರ ಟ್ರೈ ಮಾಡಪ್ಪ. ಮಂಜು ಮ್ಯಾಟ್ ಬಸ್ ಥರ ನಾನು ಮೂವಿ ಮಾಡ್ತಾ ಇಲ್ಲ ಗುರು, ಲಾಗ್ ಮಾಡ್ತಾರೆ.